ಕಾವೇರಿ ಕಿಚ್ಚಿನ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಮಾಡಿರುವ ಬೆನ್ನಲ್ಲೇ ಕಾವೇರಿ ನೀರಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಪತ್ರವನ್ನ ಬರೆದಿದ್ದಾರೆ. ಮೇಕೆದಾಟುಗೆ ಅನುಮೋದನೆಯನ್ನ ನೀಡದಂತೆ ಮನವಿಯನ್ನ ಮಾಡಿದ್ದಾರೆ. ಮೇಕೆದಾಟುವಿಗೆ ತಮಿಳುನಾಡಿನ ಒಪ್ಪಿಗೆ ಕಡ್ಡಾಯವಲ್ಲ ಅಂತ ಹೇಳಿ ಕೇಂದ್ರ ಜಲಶಕ್ತಿ ಸಚಿವಾಲಯ ರಾಜ್ಯಸಭೆಯಲ್ಲಿ ಉತ್ತರವನ್ನ ಕೊಟ್ಟಿತ್ತು. ಈ ಸಂಬಂಧ ಪ್ರಧಾನಿಗೆ ಪತ್ರವನ್ನ ಬರೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ. ರಾಜ್ಯಸಭೆಯಲ್ಲಿ ನೀಡಿದಂತಹ ಉತ್ತರವನ್ನ ಹಿಂದಕ್ಕೆ ಪಡೆಯುವಂತೆ ಆಗ್ರಹವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪೊಂದನ್ನ ಉಲ್ಲೇಖ ಮಾಡ್ತಾ ಮೇಕೆದಾಟು ಯೋಜನೆಗೆ ಈಗ ಆ ನದಿಯ ಕೆಳ ಹಂತದ ಪ್ರದೇಶಗಳು ಏನಿರ್ತಾವೆ ಅಥವಾ ರಾಜ್ಯಗಳು ಏನಿರ್ತಾವೆ ಆ ರಾಜ್ಯಗಳ ಒಪ್ಪಿಗೆ ಅಗತ್ಯ ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟು ಕರ್ನಾಟಕಕ್ಕೆ ರಿಲೀಫ್ ಕೊಡುವಂತಹ ಕೆಲಸವನ್ನ ಜಲಸಂಪನ್ಮೂಲ ಸಚಿವಾಲಯ ಮಾಡಿತ್ತು. ಆದರೆ ರಾಜ್ಯಸಭೆಯಲ್ಲಿ ಸಚಿವರು ಕೊಟ್ಟಂತಹ ಈ ಉತ್ತರವನ್ನ ವಾಪಸ್ ಪಡೆಯಬೇಕು, ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ನೀಡಬಾರದು, ತಡೆ ಹಿಡಿಬೇಕು ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದು ಕಡೆಗೆ ಕಾವೇರಿ ನೀರನ್ನ ಹರಿಸುವುದಕ್ಕೆ ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಇಂದ ಆದೇಶ ಆಗಿದೆ. ಇದರ ಬೆನ್ನಲ್ಲೇ ಮೇಕೆದಾಟು ಯೋಜನೆಗೂ ಕೂಡ ಕಲ್ಲು ಹಾಕೋದಕ್ಕೆ ತಮಿಳುನಾಡು ಪ್ರಯತ್ನವನ್ನ ಪಡ್ತಾ ಇದೆ. ನೇರವಾಗಿ ಪ್ರಧಾನಿಗೆ ಪತ್ರವನ್ನ ಬರೆಯಲಾಗಿದೆ. ಆ ಪತ್ರದಲ್ಲಿ ಯಾವ ರೀತಿ ತಮ್ಮ ವಾದವನ್ನ ತಮಿಳುನಾಡಿನ ಮುಖ್ಯಮಂತ್ರಿಗಳು ಮುಂದಿಟ್ಟಿದ್ದಾರೆ ಅಂತ ಹೇಳಿ. ಹೌದು ವಿದೇಶಿ, ಈಗ ನಿನ್ನೆ ಅಷ್ಟೇ ಕೇಂದ್ರದ ಜಲಶಕ್ತಿ ಇಲಾಖೆಯ ರಾಜ್ಯ ಸಚಿವ ಭೂಷಣ್ ಚೌಧರಿ ಅವರು ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಬಣಿ ರಾಮದಾಸ್ ಅವರ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಮೇಕೆದಾಟು ಡ್ಯಾಮ್ ಅನ್ನ ಕರ್ನಾಟಕ ನಿರ್ಮಾಣವನ್ನ ಮಾಡಲಿಕ್ಕೆ ಯಾವುದೇ ರಾಜ್ಯದ ಅನುಮತಿಯನ್ನ ಪಡಿಬೇಕಾದಂತ ಅಗತ್ಯ ಇಲ್ಲ, ಸುಪ್ರೀಂ ಕೋರ್ಟ್ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ ಅನ್ನುವ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇದು ಮೇಕೆದಾಟು ಡ್ಯಾಮ್ ನಿರ್ಮಾಣವನ್ನ ವಿರೋಧ ಮಾಡ್ತಾ ಇರುವಂತಹ ತಮಿಳುನಾಡಿನ ವಾದಕ್ಕೆ ಆದಂತಹ ಹಿನ್ನಡೆ, ಜೊತೆಗೆ ಕರ್ನಾಟಕದ ಮೇಕೆದಾಟು ಡ್ಯಾಮ್ ನಿರ್ಮಾಣಕ್ಕೆ ಹೋರಾಟಕ್ಕೆ ಮತ್ತು ಬೇಡಿಕೆಗೆ ಸಿಕ್ಕಂತಹ ಒಂದು ಮನ್ನಣೆ, ಇದು ಕರ್ನಾಟಕಕ್ಕಾದಂತಹ ಒಂದು ಗೆಲುವು. ಆದ್ರೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಿನ್ನೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಉತ್ತರವನ್ನ ವಿರೋಧಿಸಿ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈಗ ಮುಖ್ಯವಾಗಿ ನಿನ್ನೆ ಕೊಟ್ಟಿರುವಂತಹ ಉತ್ತರ ಸರಿಯಲ್ಲ, ಆ ಉತ್ತರವನ್ನ ತಕ್ಷಣವೇ ಹಿಂತೆಗೆದುಕೊಳ್ಬೇಕು. ಜೊತೆಗೆ ಕರ್ನಾಟಕ ಮೇಕೆದಾಟು ಬಳಿ ಹೊಸದಾಗಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅನುಮತಿಯನ್ನ ಕೊಡಬಾರದು. ಮುಖ್ಯವಾಗಿ ಕಾವೇರಿ ನೀರು ನ್ಯಾಯಾಧಿಕರಣ ಕೊಟ್ಟಿರುವಂತಹ ಅಂತಿಮ ತೀರ್ಪು, ಜೊತೆಗೆ ಸುಪ್ರೀಂ ಕೋರ್ಟ್ 2018ರಲ್ಲಿ ಕೊಟ್ಟಿರುವಂತಹ ತೀರ್ಪುಗಳನ್ನ ಕೇಂದ್ರ ಸರ್ಕಾರ ಅನುಸರಿಸಬೇಕು. ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಅಂತಾರಾಜ್ಯ ನದಿ ನೀರು ಹಂಚಿಕೆಯ ಸಂದರ್ಭದಲ್ಲಿ ಮೇಲ್ಭಾಗದ ರಾಜ್ಯ ಕೆಳಭಾಗದ ರಾಜ್ಯದ ಒಪ್ಪಿಗೆಯನ್ನ ಪಡಿಬೇಕಾಗುತ್ತೆ ಅಂತೇಳಿ ಈ ಹಿಂದೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆ ಒಂದು ತೀರ್ಪುಗಳನ್ನ ಈಗ ಕರ್ನಾಟಕ ಫಾಲೋ ಮಾಡಬೇಕಾಗುತ್ತೆ ಮತ್ತು ಕೇಂದ್ರ ಸರ್ಕಾರ ಕೂಡ ಫಾಲೋ ಮಾಡಬೇಕು. ಈ ಕಾರಣಕ್ಕಾಗಿ ಮೇಕೆದಾಟು ಬಳಿ ಡ್ಯಾಮ್ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಡಬೇಡಿ, ಇದರಿಂದಾಗಿ ತಮಿಳುನಾಡಿನ ಹಿತಾಸಕ್ತಿಗಳಿಗೆ ಧಕ್ಕೆ ಆಗುತ್ತೆ. ಜೊತೆಗೆ ಕಾವೇರಿ ನದಿ ನೀರು ಕೆಳಭಾಗಕ್ಕೆ ಅಂದ್ರೆ ಕರ್ನಾಟಕದಿಂದ ತಮಿಳುನಾಡಿಗೆ ಸರಾಗವಾಗಿ ನೈಸರ್ಗಿಕವಾಗಿ ಹರಿಲಿಕ್ಕೂ ಕೂಡ ಅಡ್ಡಿ ಆಗುತ್ತೆ. ಆ ರೀತಿಯಾದಂತ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಬಾರದು ಅಂತ ಹೇಳಿ ಈ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ನಿನ್ನೆನೆ ರಾಜ್ಯಸಭೆಯಲ್ಲಿ ಉತ್ತರವನ್ನ ಕೊಟ್ಟಿದೆ. ಮೇಲ್ಭಾಗದ ರಾಜ್ಯ ಆಗ್ಬೋದು, ಯಾವುದೇ ರಾಜ್ಯ ಆಗ್ಬೋದು, ಲೋವರ್ ರಿಪೇರಿಂಗ್ ಸ್ಟೇಟ್ ಅಂದ್ರೆ ಕೆಳಭಾಗದ ರಾಜ್ಯದ ಒಪ್ಪಿಗೆಯನ್ನ ಡ್ಯಾಮ್ ನಿರ್ಮಾಣಕ್ಕೆ ಪಡೆಯುವಂತ ಅಗತ್ಯ ಇಲ್ಲ ಅಂತ ಹೇಳಿ ಹೇಳಿದೆ. ಹೀಗಾಗಿ ಈಗ ವಿಜಯ್ ಅವರು ಈ ಪತ್ರವನ್ನ ಬರೆಯುವ ಮೂಲಕ ಮೇಕೆದಾಟು ಡ್ಯಾಮ್ ನಿರ್ಮಾಣಕ್ಕೆ ಬೇರೆ ಯಾವುದೇ ರಾಜ್ಯಗಳ ಒಪ್ಪಿಗೆ ಅಗತ್ಯ ಇಲ್ಲ ಅಂತ ಹೇಳಿ ಹೇಳಿರುವಂತಹ ಕೇಂದ್ರ ಸರ್ಕಾರದ ನಿಲುವನ್ನ ವಿರೋಧವನ್ನ ಮಾಡಿದ್ದಾರೆ ಮತ್ತು ಅದಕ್ಕೆ ತಮ್ಮ ಆಕ್ಷೇಪಣೆಯನ್ನು ಕೂಡ ಈ ಮೂಲಕವಾಗಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೇಕೆದಾಟು ಬಳಿ ಡ್ಯಾಮ್ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಡಬಾರದು ಅಂತ ಹೇಳಿ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರನ್ನ ಮತ್ತು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡುವಂತ ಕೆಲಸವನ್ನ ಈ ಮೂಲಕವಾಗಿ ವಿಜಯ್ ಅವರು ಮಾಡಿದ್ದಾರೆ. ವಿದೇಶಿ, ಈಗ ಪ್ರಧಾನಿಗಳಿಗೆ ಪತ್ರ ಬರೆದಿದ್ದಾರೆ ಅಂತಂದ್ರೆ ಪ್ರಧಾನಿಗಳಿಗೆ ಬರೆದಿರುವಂತಹ ಪತ್ರ ಕರ್ನಾಟಕದ ಮೇಕೆದಾಟು ಯೋಜನೆಯ ಮೇಲೆ ಪರಿಣಾಮವನ್ನ ಬೀರುವಂತಹ ಚಾನ್ಸಸ್ ಇದೆಯಾ? ಪ್ರಧಾನಿಗಳು ಈ ನಿಟ್ಟಿನಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಚಂದ್ರಮೋಹನ್. ವಿದೇಶಿ, ಈಗ ಪ್ರಧಾನಿಯವರು ವಿಜಯ್ ಅವರು ಬರೆದಿರುವಂತಹ ಪತ್ರವನ್ನ ಸಂಬಂಧಪಟ್ಟಂತ ಇಲಾಖೆಗೆ ಕಳಿಸಬೇಕಾಗುತ್ತೆ. ಅಂದ್ರೆ ಜಲಶಕ್ತಿ ಇಲಾಖೆಗೆ ಕಳಿಸಬಹುದು. ಜಲಶಕ್ತಿ ಇಲಾಖೆ ಕೂಡ ವಿಜಯ್ ಅವರು ಬರೆದಿರುವಂತಹ ಪತ್ರವನ್ನ ಪರಿಶೀಲನೆ ಮಾಡಬಹುದು. ಜಲಶಕ್ತಿ ಇಲಾಖೆ ತನ್ನ ನಿಲುವು ಮತ್ತು ನಿರ್ಧಾರ ಅಭಿಪ್ರಾಯಕ್ಕೆ ಬದ್ಧವಾಗಿರ್ಬೋದು. ಅಂದ್ರೆ ನಿನ್ನೆ ರಾಜ್ಯಸಭೆಯಲ್ಲಿ ಕೊಟ್ಟಿರುವಂತಹ ನಿರ್ಧಾರ ಅಭಿಪ್ರಾಯಕ್ಕೆ ಬದ್ಧವಾಗಿರ್ಬೋದು. ಹಾಗಾಗಿನೇ ಈಗ ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಕೊಟ್ಟಿರ್ತಕ್ಕಂಥ ಉತ್ತರವನ್ನ ಹಿಂಪಡಿಬೇಕಾ ಬೇಡವಾ ಅಂತ ತೀರ್ಮಾನ ತೆಗೆದುಕೊಳ್ಬೇಕು. ಒಂದ್ ವೇಳೆ ಹಿಂಪಡಿಯಲ್ಲ ಅನ್ನೋದ್ರೆ ತನ್ನ ತೀರ್ಮಾನಕ್ಕೆ ಅಭಿಪ್ರಾಯಕ್ಕೆ ನಿಲುವಿಗೆ ಬದ್ಧವಾಗಿರುತ್ತೆ. ಅಂತಿಮವಾಗಿ ಈಗ ಕೇಂದ್ರ ಸರ್ಕಾರವೇ ಮೇಕೆದಾಟು ಬಳಿ ಡ್ಯಾಮ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಒಂದ್ ವೇಳೆ ಕೇಂದ್ರ ಸರ್ಕಾರ ಮೇಕೆದಾಟು ಬಳಿ ಡ್ಯಾಮ್ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಟ್ರೆ ಆಗ ಅದನ್ನ ವಿರೋಧಿಸಿ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಬಳಿಕ ಹೋಗ್ಲಿಕ್ಕಿರುವಂತಹ ಅವಕಾಶ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಈ ಹಂತದಲ್ಲೇನೆ ನೀವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂತದ್ದು ಅಗತ್ಯ ಇಲ್ಲ. ಇದ್ರ ಬಗ್ಗೆ CWMA ಮತ್ತು CWC ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ, ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಮತ್ತು ಕೇಂದ್ರ ಜಲ ಆಯೋಗಗಳು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಅವರಿಗೆ ಮುಕ್ತವಾದಂತಹ
ಸ್ವಾತಂತ್ರ್ಯವನ್ನ ಸುಪ್ರೀಂ ಕೋರ್ಟ್ ಕೂಡ ಕೊಟ್ಬಿಟ್ಟಿದೆ. ಈ ಹಂತದಲ್ಲಿ ನಾವು ಮಧ್ಯಪ್ರವೇಶವನ್ನ ಮಾಡೋದಿಲ್ಲ, ಇದು ಪ್ರಿಮೆಚ್ಯೂರ್ ಸ್ಟೇಜ್ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ತಮಿಳುನಾಡಿನ ಅರ್ಜಿಗೆ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಮೇಕೆದಾಟು ಬಳಿ ಡ್ಯಾಮ್ ನಿರ್ಮಾಣವನ್ನ ವಿರೋಧಿಸಿ ತಮಿಳುನಾಡು ಅರ್ಜಿಯನ್ನ ಸಲ್ಲಿಸಿತ್ತು. ಅಲ್ಲೂ ಕೂಡ ತಮಿಳುನಾಡಿನ ವಾದಕ್ಕೆ ಯಾವುದೇ ಮನ್ನಣೆ ಪುರಸ್ಕಾರ ಸಿಕ್ಕಿಲ್ಲ. ಹೀಗಾಗಿ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಡ್ಯಾಮ್ ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ಕೊಡಬಹುದು. ಅದಾದ ಬಳಿಕ ತಮಿಳುನಾಡು ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಲೀಗಲ್ ಫೈಟ್ ಅನ್ನ ಮಾಡಬೇಕಾಗುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ತಮಿಳುನಾಡಿಗೆ ನೀರು ಬಿಡುವುದಕ್ಕೆ ಆದೇಶ ಮಾಡಿದೆ. ಇದು ಒಂದು ಕಡೆಗೆ, ಇದನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಪ್ರಶ್ನೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿದಂತಹ ನಂತರದಲ್ಲಿ ಯಾವ ರೀತಿಯಾಗಿ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅನ್ನುವುದನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಜಲಸಂಪನ್ಮೂಲ ಸಚಿವರು ಹೇಳಿದ್ದಾರೆ. ಇದರ ಮಧ್ಯೆ ನಿನ್ನೆ ರಾಜ್ಯಸಭೆಯಲ್ಲಿ ಜಲಸಂಪನ್ಮೂಲ ಸಚಿವರು ಕೊಟ್ಟಂತಹ ಉತ್ತರ, ಕೇಂದ್ರ ಜಲಸಂಪನ್ಮೂಲ ಸಚಿವರು ಕೊಟ್ಟಂತಹ ಉತ್ತರ, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಂತಹ ರಿಲೀಫ್, ಅದನ್ನ ಪ್ರಶ್ನೆ ಮಾಡಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಪ್ರಧಾನಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಹಿಂದಿನ ತೀರ್ಪುಗಳನ್ನ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಂಧ್ರ ಪ್ರದೇಶ ಕರ್ನಾಟಕದ ನಡುವೆ ಇದ್ದಂತಹ ಆಲಮಟ್ಟಿ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಆದಂತಹ ತೀರ್ಪು, ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಂತಹ ಅಭಿಪ್ರಾಯ, ಅದೆಲ್ಲವನ್ನ ಉಲ್ಲೇಖ ಮಾಡಿ ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ನೀಡಬಾರದು ಅಂತ ಹೇಳಿ ಪ್ರಧಾನಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.